ಹಾಯ್ ಹಲೋ ವಿದ್ಯಾರ್ಥಿಗಳೇ, ಪರಿಶ್ರಮ ಕೋಚಿಂಗ್ ಸೆಂಟರ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಸ್ಪರ್ಧಾ ಲೋಕದಲ್ಲಿ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ಅಲ್ಲಿ ಯಾವ ರೀತಿ ಕ್ಲಾಸಸ್ ಗಳಿರ್ತವೆ, ಯಾವ ರೀತಿ ನೀವು ಪ್ರಿಪರೇಷನ್ ಅನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಈ ಕೋಚಿಂಗು ಯಾರಿಗೆಲ್ಲ ಇರುತ್ತೆ ಅಪ್ಪ ಅಂತಂದ್ರೆ, ಈಗ ಸದ್ಯ ಪ್ರೆಸೆಂಟ್ ಆಗಿ 3ನೇ ತರಗತಿಯನ್ನ ಪಾಸ್ಔಟ್ ಆಗಿ 4ನೇ ತರಗತಿಗೆ ಹೋಗಿರ್ಬೇಕು, 4ನೇ ತರಗತಿ ಪಾಸ್ಔಟ್ ಆಗಿ 5ನೇ ತರಗತಿ ಹೋದಂತಹ ಎಲ್ಲಾ ಮಕ್ಕಳಿಗೆ ಏನಿರುತ್ತೆ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ತರಗತಿಗಳು ಲಭ್ಯ ಇರ್ತವೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ರೀತಿ ಅದನ್ನ ಪ್ರಿಪರೇಷನ್ ಮಾಡ್ತಾ, ಯಾವ ರೀತಿ ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಮೊರಾರ್ಜಿ ಆಗಿರ್ಬೋದು, ಮತ್ತೆ ಕಿತ್ತೂರ ಸೈನಿಕ ಆಗಿರ್ಬೋದು, ಇಂತಹ ಪರೀಕ್ಷೆಗಳಿಗೆ ನೀವು ಯಾವ ರೀತಿ ತಯಾರಿಯನ್ನ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ OMR ಸೀಟ್ ಅನ್ನ ಯಾವ ರೀತಿ ತುಂಬಬೇಕು, ಯಾವ ರೀತಿ ನೀವು OMR ಸೀಟ್ ಅನ್ನ ತುಂಬಿದ್ದಲ್ಲಿ ಮಾತ್ರ ನಿಮ್ಗೆ ಮಾರ್ಕ್ಸ್ ಗಳು ಕನ್ಸಿಡರ್ ಆಗ್ತವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ಮಾಡ್ತಿದ್ದೀನಿ ಅಂತಂದ್ರೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಕೋಚಿಂಗ್ ಸೆಂಟರ್ ನಲ್ಲಿ ಸೈನಿಕ, ನವೋದಯ, ಮುರಾರ್ಜಿ, ಆಳ್ವಾಸ್, ಕಿತ್ತೂರ, ಆದರ್ಶ ಶಾಲೆಯ ಪ್ರವೇಶ ಪರೀಕ್ಷೆಗಳಿಗೆ ಈಗಾಗಲೇ ತರಬೇತಿಗಳು ಕೂಡ ಪ್ರಾರಂಭವಾಗಿದ್ದು, ಹಾಗಾಗಿ ನಿಮಗೇನಾದರೂ ಮನೆಯಲ್ಲೇ ಕುಳಿತುಕೊಂಡು, ಯಾಕಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿರಂಗಿಲ್ಲಪ್ಪ ಅಂತಂದ್ರೆ ಒಂದು ಲೊಕೇಶನ್ ದೂರ ಆಗಿರೋದ್ರಿಂದ ನಿಮ್ಗೇನಾಗತ್ತೆ, ಈ ಒಂದು ನಮ್ಮ ಒಂದು ಆಫ್ಲೈನ್ ತರಗತಿಯನ್ನ ಪಡೆಯೋದಕ್ಕೆ ಆಗ್ತಿರಕ್ಕಿಲ್ಲ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ, ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ ಗಳು ಕೂಡ ನಾವ್ ಏನ್ ಮಾಡಿದೀವಿ, ಲಭ್ಯ ಮಾಡಿದೀವಿ. ಆನ್ಲೈನ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತಪ್ಪ ಅಂತಂದ್ರೆ, ನಮ್ಮದೇ ಆದಂತಹ ಒಂದು ನಾವೇ ರೆಡಿ ಮಾಡಿರ್ತಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ಸ್ಟಡಿ ಮಟೀರಿಯಲ್ ಕೂಡ ನಿಮಗ್ ಸಿಗುತ್ತೆ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ, OMR ಸೀಟ್ ವಿತ್ ನಿಮ್ಗೆ ಏನ್ ಕೊಡ್ತೀವಿ ಅಂತಂದ್ರೆ, ನಾವು ಸ್ಟಡಿ ಮಟೀರಿಯಲ್ಸ್ ಅನ್ನ ಕೊಡ್ತೀವಿ, ನಮ್ದೇ ಆದಂತಹ ಒಂದು ನೋಟ್ಸ್ ಅನ್ನ ಕೊಡ್ತೀವಿ. ನೀವು ಪಾಲಕರು ನೀವು ಕೇಳ್ಬಹುದು, ನಮ್ಮ ಒಂದು ಮಕ್ಕಳಿಗೆ ನೀವು ನೋಟ್ಸ್ ಅನ್ನ ಕೊಡ್ತೀರಾ, ಕ್ಲಾಸ್ ಅನ್ನ ಮಾಡ್ತೀರಾ, ನಾವು ಅವ್ರ ಅಭ್ಯಾಸ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ಯಾವ ರೀತಿ ನಾವು ತಿಳ್ಕೋಬಹುದು ಅಂತೇಳಿ ನೀವು ಕೇಳ್ಬಹುದು. ನಾವೇನ್ ಮಾಡ್ತೀವಿ ಅಂತಂದ್ರೆ, ಆನ್ಲೈನ್ ಟೆಸ್ಟ್ ಗಳನ್ನ ಕೂಡ ನಾವೇನ್ ಮಾಡಿರ್ತೀವಿ, ಕಂಡಕ್ಟ್ ಮಾಡಿರ್ತೀವಿ. ಆನ್ಲೈನ್ ಟೆಸ್ಟ್ ಗಳನ್ನು ಕಂಡಕ್ಟ್ ಮಾಡಿ ನಿಮ್ಮ ಮಕ್ಕಳ ಒಂದು ಕಲಿಕಾ ಸಾಮರ್ಥ್ಯವನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ನೀವು ತಿಳ್ಕೋಬಹುದು, ನಾವು ಕೂಡ ಅದ್ರ ಬಗ್ಗೆ ತಿಳ್ಕೋಬಹುದು. ಮತ್ತೇನ್ ಮಾಡ್ತೀವಿ ಅಂತಂದ್ರೆ, ನಿಮಗೆ ಅವಾಗ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಲೈವ್ ಕ್ಲಾಸಸ್ ಗಳನ್ನು ಕೂಡ ಕೊಡ್ತಿರ್ತೀವಿ. ಆ ಲೈವ್ ಕ್ಲಾಸ್ ಅಲ್ಲಿ ನಿಮಗೆ ಏನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ, ಯಾವುದೇ ಕ್ಲಾಸ್ ಆಗಿರ್ಲಿ, ಕನ್ನಡ ಆಗಿರ್ಲಿ, ಗಣಿತ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಮತ್ತೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಗಳಾಗಿರ್ಲಿ, ಯಾವುದೇ ಕ್ಲಾಸ್ ಆಗಿರ್ಲಿ, ನಿಮಗೇನಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರೆ ಆಯಾ ಕ್ಲಾಸ್ ಗಳಲ್ಲಿ ನಾವು ಲೈವ್ ಕ್ಲಾಸ್ ಗಳನ್ನ ಮಾಡ್ತಿರ್ತೀವಿ. ಆ ಲೈವ್ ಕ್ಲಾಸ್ ಗಳಲ್ಲಿ ನೀವೇನ್ ಮಾಡ್ಬೋದು, ಈ ಒಂದು ಪ್ರಶ್ನೆಗೆ ಆನ್ಸರ್ ಅನ್ನ ಕೇಳ್ಕೊಂಡು ನೀವು ಕ್ಲಿಯರ್ ಮಾಡ್ಕೋಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ಮ್ಯಾಥ್ಸ್ ಟ್ರಿಕ್ಸ್ ಕ್ವಶನ್ ಗಳನ್ನ ಯಾವ ರೀತಿ ಬಿಡಿಸ್ತಾ ಹೋಗ್ಬೇಕು, ನವೋದಯ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ, ಅವುಗಳನ್ನ ನಾವು ಯಾವ ರೀತಿ ಬಿಡಿಸ್ತಾ ಹೋಗ್ಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ಡಿವೈಡ್ ₹6,000 ಅಮಾಂಗ್ A, B and C. ಡಿವೈಡ್ ₹6,000 ಅಮಾಂಗ್ A, B and C. ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರ, A, B ಮತ್ತು C ಗಳಿಗೆ 3 ಜನಕ್ಕೆ ಏನ್ ಮಾಡ್ಬೇಕು, ನಾವು ₹6,000 ಅನ್ನ ಹಂಚ್ಬೇಕು. ಅದ್ ಯಾವ ರೀತಿ ಇರುತ್ತೆ ಅಂತಂದ್ರೆ ರೇಷಿಯೋ ಪ್ರಕಾರ ಇದೆ. ಸೊ that their share may be the ratio 7:5:8 ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಂತಹ ಪ್ರಶ್ನೆಗಳು ಬಂದಾಗ ಇದು ಯಾವ ಚಾಪ್ಟರ್ ಮೇಲೆ ಇದೆ ಅಂತ ನೀವು ನೋಡ್ಬೋದು. ನಾವು ಚಾಪ್ಟರ್ ವೈಸ್ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕಳಿಸ್ತಿರ್ತೀವಲ್ಲ, ಆಗಾನು ಕೂಡ ನಿಮಗೆ ಈ ಪ್ರಶ್ನೆಗಳು ಇನ್ನೂ ಬಂದಿಲ್ಲ. ಯಾಕಂತಂದ್ರೆ ನಮ್ಮ ಕ್ಲಾಸಸ್ ಗಳು ಈವಾಗ್ಲೇ ಪ್ರಾರಂಭವಾಗಿದಾವೆ, ಈ ಕ್ಲಾಸಸ್ ಗಳು ನಿಮಗ್ ಬಂದಿಲ್ಲ. ಇಂತಹ ಪ್ರಶ್ನೆಗಳನ್ನ ನೀವು ಯಾವ ರೀತಿ ಟ್ರಿಕ್ಕಿ ಆಗಿ ಬಿಡಿಸ್ಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಇಲ್ಲೇನಿದೆ ಅಂತಂದ್ರೆ, ರೇಷಿಯೋ ಇನ್ ಪ್ರೊಪೋರ್ಷನ್ ಮೇಲೆ ಈ ಕ್ವಶನ್ ಇದೆ. 7:5:8 ಅನುಪಾತದಲ್ಲಿ 6,000 ರುಗಳನ್ನು A, B ಮತ್ತು C ಗಳಿಗೆ ವಿಭಜಿಸಿದಾಗ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಏನಿದ್ದಾರೆ ಅಂತಂದ್ರೆ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅವರಲ್ಲಿರ್ತಕ್ಕಂತಹ ದುಡ್ಡು ಎಷ್ಟಿದೆ ಅಂತಂದ್ರೆ 6,000 ಇದೆ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಆ 3 ಜನಕ್ಕೆ ಅವ್ರವ್ರ ರೇಷಿಯೋ ಪ್ರಕಾರ ಏನ್ ಮಾಡ್ಬೇಕು ಅಂತಂದ್ರೆ ಹಂಚ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಿಮಗ್ ಗೊತ್ತಾಗ್ಬೇಕು ಅಂತಂದ್ರೆ ಇಲ್ಲಿ ಯಾವ ರೇಷಿಯೋ ಯಾರಿಗ್ ಕೊಡ್ಬೇಕು ಅನ್ನೋದನ್ನ. ಏದ್ ರೇಷಿಯೋ ಏನದರಿ,
7 ಅದ, ಬಿ ರೇಷಿಯೋ ಏನದರಿ 5 ಅದ, ನೆಕ್ಸ್ಟ್ ಸಿ ರೇಷಿಯೋ ಏನದರಿ 8 ಅದ. ಹೌದಾ? ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಏನ್ ಮಾಡ್ಬೇಕು, ನಾವು ರೇಷಿಯೋಗಳನ್ನ ತಗೊಂಡಿವಿ. ಇಲ್ಲೇನ್ ಮಾಡ್ಬೇಕು ನೋಡ್ರಿ, ಇಂತಹ 6,000 ರೂಪಾಯಿಗಳನ್ನ ನಾವ್ ಏನ್ ಮಾಡ್ಬೇಕು, ಈ 3 ಜನಕ್ಕೆ ಹಂಚ್ಬೇಕು ಅಂತಂದ್ರೆ ನಮಗೆ ಇದ್ರ ಒಬ್ಬೊಬ್ರಿಗೆ ಎಷ್ಟೆಷ್ಟು ಹಂಚ್ಬೇಕು ಅನ್ನೋದ್ ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಎಕ್ಸ್ ಅಂತ ತಗೊಳ್ತೀನಿ. ಇಲ್ಲಿ ನೋಡ್ರಿ 7x ಪ್ಲಸ್ 5x ಪ್ಲಸ್ 8x ಅಂತ ತಗೋತೀನಿ. ಇಲ್ಲಿ ಟೋಟಲ್ ಆಗಿ ಎಲ್ರಿಗೂ ಹಂಚ್ಬೇಕಾಗಿರುವಂತ ಅಮೌಂಟ್ ಎಷ್ಟಿದೆ, ಇಲ್ಲಿ 6,000 ಅಂತಿದೆ. ಹೌದಾ? 6,000 ಅಂತಿದೆ. ಇಲ್ಲಿ ನಾವು ನೋಡಿದಾಗ ನೋಡ್ರಿ 7x ಪ್ಲಸ್ 5x ಪ್ಲಸ್ 8x ಅಂತ ಮಾಡಿದಾಗ ಎಷ್ಟಾಗತ್ರಿ, ಇದು 20x ಅಂತೇಳಿ ಆಗ್ತದ. ಹೌದಾ? 20x ಈಕ್ವಲ್ ಟು 6,000 ಅಂತೇಳಿ ಆಗ್ತದ. ಹೌದಾ? ಈಗ ನಮ್ಗೆ ಎಕ್ಸ್ ನ ವ್ಯಾಲ್ಯೂ ಬೇಕು ಅಂತಂದ್ರೆ ಒಂದ್ ರೇಷಿಯೋಕ್ಕೆ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡ್ಬೇಕು. ಎಕ್ಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಮತ್ತೆ 20 ಮಧ್ಯೆ ಏನಿರುತ್ತೆ ಯಾವಾಗ್ಲೂ ಅಂತಂದ್ರೆ ನಮಗೆ ಇಂಟು ಇರುತ್ತೆ. ಹೌದಾ? ಎಕ್ಸ್ ವ್ಯಾಲ್ಯೂ ನಮಗ್ ಬೇಕು ಅಂತಂದ್ರೆ ಇಲ್ಲಿ 6,000 ಇದೆ, ಅಮೌಂಟ್ ಏನಿದೆ 6,000 ಇದೆ. ಈ ಕಡೆ 20 ಇದ್ದಿದ್ದು ಈ ಸೈಡ್ ಹೋಗ್ಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಡಿವೈಡ್ ಆಗುತ್ತೆ. 20x ಅನ್ನೋದು ಎಕ್ಸ್ ವ್ಯಾಲ್ಯೂ ಬೇಕು ಅಂತಂದ್ರೆ ಈ ಕಡೆ 20 ಏನಾಗುತ್ತೆ, ಡಿವೈಡ್ ಆಗುತ್ತೆ. ಹಾಗಾದ್ರೆ ನಾವ್ ಏನ್ ಮಾಡೋಣ ನೋಡಿ, ಇಲ್ಲಿ ಕಟ್ ಆಫ್ ಮಾಡೋಣ, ಸಂಕ್ಷಿಪ್ತ ರೂಪಕ್ಕೆ ತರೋಣ. 21 23. ಹೌದಾ? 2 0 ಕ್ಯಾನ್ಸಲ್, ಇಲ್ಲಿ 2 0 ಇಡ್ತೀನಿ. ಹಾಗಾದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 300 ಅಂತ ಬಂತು. ಹೌದಾ? ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತ್ರಿ, 300 ಅಂತ ಹೇಳಿ ಬಂತು ನಮಗ್. ಹೌದಾ? ಈಗ ಎಕ್ಸ್ ವ್ಯಾಲ್ಯೂ 300 ಬಂದ್ರೆ ನಮಗೀಗ ಏನ್ ಮಾಡ್ಬೇಕು, ನಾವು ಒಬ್ಬೊಬ್ಬರಿಗೆ ಇದನ್ನ ಏನ್ ಮಾಡ್ಬೇಕು, ವಿಭಜನೆ ಮಾಡ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಏನ ರೇಷಿಯೋ ನಮ್ಗೆ ಏನ್ ಕೊಟ್ಟಿದ್ದಾರೆ, 7 ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ 7x ಅಂತ ಹಿಡ್ಕೊಂಡಿದೀವಿ. ಇಲ್ಲಿ ಎಕ್ಸ್ ಮತ್ತು 7 ಮಧ್ಯೆ ಏನಿರುತ್ತೆ, ಇಂಟು ಇರುತ್ತೆ. ಹಾಗಾದ್ರೆ ಇಂಟು ಎಕ್ಸ್ ನ ವ್ಯಾಲ್ಯೂ ಏನ್ ಬಂದಿದೆ, ಇಲ್ಲಿ 300 ಬಂದಿದೆ. ಹೌದಾ? ಎಕ್ಸ್ ನ ವ್ಯಾಲ್ಯೂ ಏನ್ ಬಂದಿದೆ, 300 ಬಂದಿದೆ. ಹಾಗಾದ್ರೆ ಇಲ್ಲಿ ಏನ ರೇಷಿಯೋ ಏನಾಗುತ್ತೆ, ಏನ ರೇಷಿಯೋಗೆ ಅಮೌಂಟ್ ಎಷ್ಟು ಹೋಗುತ್ತೆ ಅಂತ ಹೇಳಿ ನೋಡ್ರಿ. 7 3 ಎಷ್ಟು, ಇಲ್ಲಿ ಸೊನ್ನೆಗಳು ಬಂದಾಗ ನಮಗ ಗುಣಾಕಾರ ಮಾಡೋದು ಬಹಳಷ್ಟು ಈಸಿ. ಯಾಕಂತಂದ್ರೆ ಸೊನ್ನೆಗಳನ್ನ ನಾವು ಡೈರೆಕ್ಟ್ ಆಗಿ ಇಟ್ಬಿಡೋಣ. ನೋಡ್ರಿ ಇಲ್ಲಿ 7 3 21 2 0. ಹೌದಾ? ಏನ ರೇಷಿಯೋಗೆ ಬರ್ತಕ್ಕಂತ ಅಮೌಂಟ್ ಎಷ್ಟು, 2,100 ಅಂತ ಹೇಳಿ ಆಗುತ್ತೆ. ಮತ್ತೆ ನೋಡ್ರಿ ಬಿ ನ ರೇಷಿಯೋ ಎಷ್ಟಿದೆ, ಇಲ್ಲಿ ಬಿ ನ ರೇಷಿಯೋ ಎಷ್ಟೈತ್ರಿ, ಬಿ ನ ರೇಷಿಯೋ 5 ಅಂತ ಹೇಳಿದೆ. ಹೌದಾ? ಬಿ ನ ರೇಷಿಯೋ 5 ಅಂತ ಹೇಳಿದೆ. 5 ಇಂಟು ಎಕ್ಸ್ ನ ವ್ಯಾಲ್ಯೂ ಎಷ್ಟಿದೆ, 300 ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಬರ್ತದೆ ನೋಡ್ರಿ, ಇಲ್ಲಿ 5 3 21, ಸಾರಿ 5 3 15, 5 3 15 2 0. ಹೌದಾ? ಎಷ್ಟ್ರಿ, ಬಿ ನ ರೇಷಿಯೋಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತಂದ್ರೆ 1500 ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳು ಇನ್ನೇನ್ ಉಳಿತು, ಸಿ ನ ರೇಷಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಮಗ್ ಗೊತ್ತಾಗ್ಬೇಕು. ಇಲ್ಲಿ ನೋಡ್ರಿ ಸಿ ನ ರೇಷಿಯೋ ಎಷ್ಟಿದೆ, 8 ಇದೆ. ಹೌದಾ? 8 ಇಂಟು 300 ಮಾಡಿದಾಗ ನಮ್ಗೆ ಏನ್ ಬರುತ್ತೆ ವ್ಯಾಲ್ಯೂ, 8 ಇಂಟು 300 ಮಾಡಿದಾಗ ಇಲ್ಲಿ ನೋಡ್ರಿ 8 3 ಎಷ್ಟೇ, 24 2 0. ಹಾಗಾಗಿ ಟೋಟಲ್ ಮಾಡಿದಾಗ ನಮ್ಗೆ ಏನ್ ಬರತ್ರಿ, 6,000 ರೂಪಾಯಿಗಳನ್ನ ನಾವು ಏನ್ ಮಾಡಿದೀವಿ, 3 ಜನಕ್ಕೆ ಏನ್ ಮಾಡಿದೀವಿ, ಹಂಚಿದೀವಿ. ನಿಮಗ್ ಇದೇ ಪ್ರಶ್ನೆ ಮೇಲೆ ಯಾವ ರೀತಿ ಕ್ವಶನ್ ಅನ್ನ ಕೇಳ್ತಿರ್ತಾರೆ ಅಂತಂದ್ರೆ ನಿಮಗ್ ಹಿಂಗೂ ಕೇಳ್ಬೋದು, ಆಪ್ಷನ್ ಅಲ್ಲಿ 3 ಕೊಡ್ಬೋದು. ಇಲ್ಲ ಆಪ್ಷನ್ ಅಲ್ಲಿ ಏನ್ ಕೊಡ್ತಾರೆ ಅಂತಂದ್ರೆ ಅನುಪಾತದಲ್ಲಿ 6,000 ರೂಗಳನ್ನು ಎ ಬಿ ಸಿ ಗಳಿಗೆ ವಿಭಜಿಸಿದಾಗ ಬಿಗೆ ಬರುವ ಮೊತ್ತ ಎಷ್ಟು ಅಂತೇಳಿ ಕೇಳ್ಬೋದು. ಬಿಗೆ ಬರುವ ಮೊತ್ತ ಎಷ್ಟು ಅಂತೇಳಿ ಕೇಳ್ಬೋದು. ಹಾಗಾಗಿ ಬಿಗೆ ಬರುವ ಮೊತ್ತ ಎಷ್ಟು, 1500 ಅಂತೇಳಿ ನೀವು ಹಾಕ್ಬೇಕು. ಅಥವಾ ಸಿ ಗೆ ಬರುವ ಮೊತ್ತ ಎಷ್ಟು ಅಂತ ಕೇಳಿದ್ರೆ 2,400 ಅಂತೇಳಿ ಹಾಕ್ಬೇಕು. ಆಮೇಲೆ ಅಥವಾ ಎ ಗೆ ಬರುವ ಅಮೌಂಟ್ ಎಷ್ಟು ಅಂತ ಕೇಳಿದಾಗ 2,100 ಅಂತೇಳಿ ಹಾಕ್ಬೇಕು. ವಿದ್ಯಾರ್ಥಿಗಳ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಇದೇ ರೀತಿ ನಮ್ಮಲ್ಲಿ ಏನಾಗಿರ್ತವೆ ಅಂತಂದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ ಗಳನ್ನು ನಾವ್ ಏನ್ ಮಾಡ್ತೀವಿ, ಇಂಪಾರ್ಟೆನ್ಸ್ ಕ್ವಶನ್ಸ್ ಗಳನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಹೀಗೆ ಏನ್ ಮಾಡ್ತಾ ಹೋಗ್ರಿ ಅಂತಂದ್ರೆ ಇಂತಹ ಒಂದು ಪ್ರಶ್ನೆಗಳನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ರಿ. ಪ್ರಾಕ್ಟೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂತಂದ್ರೆ
ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ. ಈಗ ನಾವೊಂದು ಆನ್ಲೈನ್ ಕ್ಲಾಸ್ ಅನ್ನ ತಗೊಳ್ತಿದೀವಿ ಅಂತಂದ್ರೆ ಅದಕ್ಕೆ ನಿಮ್ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ಒಂದೇ ಕೈ ಇದ್ರೆ ಚಪ್ಪಾಳೆ ಅಂತೂ ಆಗಲ್ಲ, ಹೌದಾ? ಎರಡೂ ಕೈ ಸೇರಿಸಿದ್ರೆ ಮಾತ್ರ ಚಪ್ಪಾಳೆ ಆಗತ್ತೆ. ಹಾಗಾಗಿ ನೀವು ಸಕ್ಸಸ್ ಅನ್ನ ಹೊಂದ್ಬೇಕು ಅಂತಂದ್ರೆ ನಿಮ್ಮದೇ ಆದಂತಹ ಪ್ರಿಪರೇಷನ್ ಕೂಡ ಇರ್ಬೇಕು. ನಾವೇನ್ ಮಾಡ್ತೀವಿ, ನಿಮಗ್ ದಾರಿನ ತೋರಿಸ್ತೀವಿ, ಯಾವ ರೀತಿ ಹೋಗ್ಬೇಕು ಅನ್ನೋ ದಾರಿನ ನಾವು ತೋರಿಸಿದ್ರೆ ನೀವು ಆ ದಾರಿಲಿ ಏನೇನ್ ಇರುತ್ತೋ ಗೊತ್ತಿಲ್ಲ, ಕಲ್ಲಿರುತ್ತೋ ಮುಳ್ಳಿರುತ್ತೋ ಗೊತ್ತಿಲ್ಲ, ಆ ಮುಳ್ಳುಗಳನ್ನ ಯಾವ ರೀತಿ ಸೈಡ್ ಹಾಕ್ಬೇಕು ಅನ್ನೋದನ್ನ ಮಾತ್ರ ನಾವು ಹೇಳ್ಕೊಡ್ತೀವಿ. ಆ ಮುಳ್ಳುಗಳನ್ನ ಸೈಡ್ ಹಾಕಿ ಹೋಗೋದು ನಿಮ್ ಕರ್ತವ್ಯ ಆಗಿರತ್ತೆ. ಹಾಗಾದ್ರೆ ಪ್ರಿಪರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹೌದಾ? ಪ್ರಾಕ್ಟೀಸ್ ಮಾಡ್ಬೇಕು ನೀವು, ಹೌದಾ? ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಕ್ವಶನ್ಸ್ ನನಗ್ ಬರಲ್ಲ, ಈ ಕ್ವಶನ್ಸ್ ನನಗ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತ ನೀವು ಎಷ್ಟು ದಿನ ಕುಂತ್ಕೋತೀರೋ ಆ ಕ್ವಶನ್ಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅಷ್ಟು ದಿನ ಕೂಡ ನೀವು ಹಂಗೆ ಇರ್ಬೇಕಾಗತ್ತೆ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ, ತಿಳಿಲಿಲ್ಲ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತ 9449445497 ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಅದನ್ನ ವಾಟ್ಸಪ್ ಅಲ್ಲಿ ಹಾಕಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಡನ್ ಆಗಿ ಅದಕ್ಕೆ ಆನ್ಸರ್ ಅನ್ನ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಒಂದು ಆನ್ಲೈನ್ ಕ್ಲಾಸಸ್ ನಲ್ಲಿ ನಿಮ್ಗೇನಿರತ್ತೆ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರ್ತವೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಪೇರೆಂಟ್ಸ್ ಗಳು ಕೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಈಗ ನೀವೇನಾದ್ರೂ ಕ್ಲಾಸ್ಗಳನ್ನ ಮಾಡ್ತಿದ್ರೆ ಆನ್ಲೈನ್ ಕ್ಲಾಸ್ಗಳನ್ನ, ಈಗ ಅದು ನಮ್ಮ ಆನ್ಲೈನ್ಗೆ ನಮ್ಮ ಮಗುಗೆ ಆರಾಮಿಲ್ಲ ಅಥವಾ ನಾವ್ ಏನಾದ್ರೂ ಕೆಲಸದಲ್ಲಿ ಬಿಸಿ ಇದ್ವಿ, ನಾವ್ ಆ ಕ್ಲಾಸ್ ನಮಗ್ ಹೋಗ್ಬಿಡತ್ತೆ, ಅದ್ ಕ್ಲಾಸ್ ವಾಪಸ್ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ರಿ. ಹಾಗಾಗಿ ಸಿಗತ್ತೆ. ಯಾಕಂತಂದ್ರೆ ಒಂದು ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕಳಿಸ್ತಿದೀವಿ. ಪೂರ್ತಿ ಏನಾಗಿರ್ತಕ್ಕಂತ ಪೂರ್ತಿ ಸಿಲೆಬಸ್ ಎಲ್ಲಾನು ಚಾಪ್ಟರ್ ವೈಸ್ ನಾವ್ ಏನ್ ಮಾಡ್ತೀವಿ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕಳಿಸ್ತೀವಿ. ವರ್ಷ ಪೂರ್ತಿ ನವೋದಯ ಎಕ್ಸಾಮ್ ಮುಗಿಯೋವರೆಗೂ ನೀವೇನ್ ಮಾಡ್ಬೋದು, ಫಸ್ಟ್ನೇ ಚಾಪ್ಟರ್ ಇಟ್ಕೊಂಡು ಲಾಸ್ಟ್ ಚಾಪ್ಟರ್ ವರ್ಗು ನೀವು ನೋಟ್ಸ್ ಅನ್ನ ನೋಡಿ ಆಮೇಲೆ ಆನ್ಲೈನ್ ಕ್ಲಾಸಸ್ ಗಳನ್ನ ಕೇಳ್ತಾ ಇರ್ಬೋದು. ಆ ರೀತಿ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೀವಿ. ರೆಕಾರ್ಡೆಡ್ ಕ್ಲಾಸಸ್ ಗಳ ಜೊತೆಗೆ ಅವಾಗವಾಗ ನಾವ್ ಏನ್ ಲೈವ್ ಕ್ಲಾಸಸ್ ಗಳನ್ನ ಮಾಡಿರ್ತೀವಲ್ಲ ಅದ್ರದ್ದು ಕೂಡ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ನಿಮಗ್ ಕ್ಲಾಸಸ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ ಇನ್ನೂ ಯಾರಾದ್ರೂ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಆದಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇವಲ ಕೆಲವು ಸೀಟುಗಳನ್ನ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಈ ವರ್ಷ ಕೊಡ್ತಾ ಇದೀವಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇವತ್ತಿನ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಅ ಪರ್ಸನ್ ಪರ್ಚೇಸ್ಡ್ ಅ ಮೊಬೈಲ್ ₹15,399 after 1 year he sold it for ₹11,499. Find how much he lost by selling this mobile. ಒಬ್ಬ ವ್ಯಕ್ತಿ ಏನ್ ಮಾಡಿದಾನ ಅಂತಂದ್ರ ಒಂದು ಮೊಬೈಲ್ ಅನ್ನ ಖರೀದಿ ಮಾಡಿದಾನ, ಅದನ್ನ ಎಷ್ಟಕ್ಕೆ ತೆಗೆದುಕೊಂಡಿದಾನ ಅಂತಂದ್ರ 15,399 ರೂಗಳಿಗೆ ತೆಗೆದುಕೊಂಡು 11,499ಕ್ಕೆ ಅದನ್ನೇನ್ ಮಾಡಿದಾನೆ ಅಂತಂದ್ರ ಮಾರಾಟ ಮಾಡಿದರೆ ಅವನಿಗಾದ ನಷ್ಟ ಎಷ್ಟು ಅಂತೇಳಿ ಕೇಳಿದಾರೆ. ನಷ್ಟವನ್ನ ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ಇದು ಯಾವ ಚಾಪ್ಟರ್ ಮೇಲೆ ಬಂದಿರತಕ್ಕಂತಹ ಕ್ವಶನ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ ಅಂತ ಹೇಳಿ ಕರಿತೀವಿ. ಇದ್ರ ಮೇಲೆ ಏನ್ ಕೇಳ್ತಾರ ಅಂತಂದ್ರೆ ಶೇಕಡಾ ಲಾಭ ಆಗಿರ್ಬೋದು, ಶೇಕಡಾ ನಷ್ಟ ಆಗಿರ್ಬೋದು, ಆಮೇಲೆ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆಯನ್ನ ಕೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ ಇದನ್ನ ಯಾವ ರೀತಿ ಟ್ರಿಕ್ ಆಗಿ ನಾವು ಯೂಸ್ ಮಾಡ್ಕೊಂಡು ಬಿಡಿಸ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಏನ್ ಮಾಡಿದಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ ಮೊಬೈಲ್ ಅನ್ನ ಎಷ್ಟಕ್ಕೆ ಖರೀದಿ ಮಾಡಿದಾನೆ, ನಮಗ್ ಲಾಸ್ ಈಕ್ವಲ್ ಟು ಫಾರ್ಮುಲಾನು ಗೊತ್ತಿರ್ಬೇಕು. ಲಾಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ, ಹೌದಾ? ಸೆಲ್ಲಿಂಗ್ ಪ್ರೈಸ್, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಮ್ಗೆ ಏನ್ ಬಂದಿರೋದು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ, ಕೊಬೆ ಮೈನಸ್ ಮಾಬೆ ಅಂತೇಳಿ ಕರಿತೀವಿ. ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆಯನ್ನ ಮಾಡಿದಾಗ ನಮ್ಗೆ ಏನ್ ಬರ್ತದ ಅಂತಂದ್ರ ಲಾಸ್ ಅನ್ನೋದು, ಅವನಿಗೆ ನಷ್ಟ ಆದಂತದ್ದು ಎಷ್ಟು ಅಂತೇಳಿ ಗೊತ್ತಾಗ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಒಂದು ಕೊಂಡ ಬೆಲೆ ಎಷ್ಟು 15,399 ಅನ್ನೋದು ಒಂದು ಕೊಂಡ ಬೆಲೆ ಆದ್ರೆ ಮಾರಿದ ಬೆಲೆ ಎಷ್ಟದರಿ 11,499 ಅನ್ನೋದು ಮಾರಿದ ಬೆಲೆ ಆಗಿದೆ. ನಿಮಗೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಕೂಡ ನೀವು ಏನ್ ಮಾಡ್ಬೋದು, ಈ ಆನ್ಸರ್ ಅನ್ನ ನೋಡ್ಕೋಬಹುದು. ಇಲ್ಲಿ ನೋಡ್ರಿ 9ರಲ್ಲಿ 9 ಕಳೆದ್ರೆ 0 ಆಗುತ್ತೆ,
9ರಲ್ಲಿ 9 ಕಳೆದ್ರೆ 0 ಆಗುತ್ತೆ. ಹಾಗಾಗಿ 3ರಲ್ಲಿ 4 ಕಳೆಯೋದಕ್ಕೆ ಬರೋದಿಲ್ಲ. ಪಕ್ಕದ ಮನೆಯಿಂದ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ 10ಅನ್ನ ಸಾಲವಾಗಿ ಇಸ್ಕೊತಿದ್ದೀನಿ. ಇಲ್ಲಿ ನೋಡ್ರಿ 13ರಲ್ಲಿ 4 ಕಳೆದ್ರೆ 9 ಉಳಿತು, 5ರಲ್ಲಿ 2 ಕಳೆದ್ರೆ 3 ಉಳಿತು, ನೆಕ್ಸ್ಟ್ 1ರಲ್ಲಿ 1 ಕಳೆದ್ರೆ 0 ಉಳಿತು. ನಮ್ ಆನ್ಸರ್ ಏನ್ರಿ 3900 ಅನ್ನೋದಾಗತ್ತೆ. ಹಾಗಾಗಿ ಅವನಿಗೆ ಆದಂತಹ ನಷ್ಟ ಅಂತಂದ್ರೆ ಲಾಸ್ ಎಷ್ಟು 3900 ಅಂತ ಹೇಳಿ ಆಗತ್ತೆ. ಇಂತಹ ಪ್ರಶ್ನೆಗಳು ಬಂದಾಗ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಹಲವಾರು ಸಾಕಷ್ಟು ಇಂತಹ ಪ್ರಶ್ನೆಗಳನ್ನ ನಾನು ತಂದಿದ್ದೀನಿ. ನಿಮ್ಗೋಸ್ಕರ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಡಿಫ್ರೆಂಟ್ ಟೈಪ್ಸ್ ಕ್ವಶನ್ಸ್ ಗಳನ್ನ ನೀವು ಫ್ರೀ ಆಗು ಕೂಡ ನಾನು ತರ್ತಾ ಇದ್ದೀನಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಇದಕ್ಕೆ ಆನ್ಸರ್ ಏನಾಗಿರ್ತದ 3900 ಅಂತ ಹೇಳಿ ಆಗಿರ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆಗಿಂತ ಮುಂಚೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಯಾವ ರೀತಿ ನಿಮಗೆ ಪ್ರಿಪರೇಷನ್ ಅನ್ನ ಮಾಡ್ಬೇಕು, ಯಾವ ರೀತಿ ಪ್ರಿಪರೇಷನ್ ಮಾಡಿದ್ರೆ ನೀವು ನವೋದಯ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀರಾ ಅನ್ನೋದನ್ನ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನೀವೇನಾದ್ರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಆಗಿದ್ರೆ, ಈಗ ಸದ್ಯಕ್ಕೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ನೀವೇನ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಹೋಗಿ ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ಹೊಡೆದು ಅದರಲ್ಲಿ ಪರಿಶ್ರಮ ಕೋಚಿಂಗ್ ಸೆಂಟರ್ ಅಂತ ಹೊಡೆದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಫಸ್ಟ್ ಆಫ್ ಆಲ್ ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಹೇಳಿ ನೋಟಿಫಿಕೇಶನ್ ನೀವು ಕೊಟ್ರೆ ಏನಾಗುತ್ತೆ, ನಾವು ಮಾಡ್ತಿರ್ತಕ್ಕಂತಹ ಪ್ರತಿಯೊಂದು ಕ್ಲಾಸ್ಗಳಿಗೂ ಅಥವಾ ಲೈವ್ ಕ್ಲಾಸಸ್ ನ ಸಡಲ್ಸ್ ಏನಾದ್ರೂ ನಾವು ಹಾಕಿದ್ರೆ ಅವಾಗ ನಿಮ್ಗೆ ಏನಾಗತ್ತೆ, ತಕ್ಷಣ ನೋಟಿಫಿಕೇಶನ್ ಬಂದು ನೀವು ನಾವು ಹಾಕಿದಂತಹ ಕ್ಲಾಸ್ಗಳನ್ನ ತಕ್ಷಣ ನೋಡೋದಕ್ಕೆ ಯೂಸ್ ಆಗ್ತದ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗಳನ್ನ ಆ ಕ್ಲಾಸ್ಗಳನ್ನ ನೀವು ನೋಡಿ ಏನ್ ಮಾಡ್ರಿ ಅಂತಂದ್ರ ಇವತ್ತಿನ ಒಂದು ಕ್ಲಾಸ್ಗಳನ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ನಾವು ಬುಕ್ಸ್ ಅನ್ನ ಅಂತಂದ್ರೆ ನಿಮಗೆ ಬೇಕಾದಂತಹ ನವೋದಯಕ್ಕೆ ಬೇಕಾದಂತಹ ಸಪರೇಟ್ ನೋಟ್ಸ್ ಗಳನ್ನ ಕೊಡ್ತೀವಿ. ಆಮೇಲೆ ಮುರಾರ್ಜಿಗೆ ಬೇಕಾದಂತಹ ಸಪರೇಟ್ ನೋಟ್ಸ್ ಗಳನ್ನು ಕೂಡ ನಾವು ನಿಮಗೆ ಕಳಿಸ್ತೀವಿ. ಯಾವುದೇ ಒಂದು ಆನ್ಲೈನ್ ಕ್ಲಾಸ್ ನಲ್ಲಿ ಇಲ್ಲಿವರೆಗೂ ಏನ್ ಮಾಡಿಲ್ಲ, ಸಪರೇಟ್ ಒಂದು ಪ್ಯಾಕೇಜ್ ಅಂತ ಅಂದ್ರೆ ನವೋದಯಗೆ ಒಂದು ಸಪರೇಟ್ ಪ್ಯಾಕೇಜ್, ಸೈನಿಕಗೆ ಒಂದು ಸಪರೇಟ್ ಪ್ಯಾಕೇಜ್, ಆಮೇಲೆ ಮುರಾರ್ಜಿಗೆ ಒಂದು ಸಪರೇಟ್ ಪ್ಯಾಕೇಜ್ ನ ನಾವು ಮಾಡ್ಕೊಂಡು ಏನ್ ಮಾಡ್ತಿದೀವಿ ಅಂತಂದ್ರೆ ನಿಮ್ಗೆ ನೋಟ್ಸ್ ಗಳನ್ನ ಕಳಿಸ್ತಿರ್ತೀವಿ. ರಿಜಿಸ್ಟರ್ ನೋಟ್ಸ್ ಅನ್ನ ಯಾವ ರೀತಿ ಕಳಿಸ್ತೀರಾ ಅಂತೇಳಿ ನೀವು ಕೇಳ್ಬೋದು. ನೋಟ್ಸ್ ಅನ್ನ ನಾವ್ ಏನ್ ಮಾಡ್ತೀವಿ, ನೀವು ಒಂದು ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ, ಆಮೇಲೆ ನಿಮ್ಮ ತಾಲೂಕು, ನಿಮ್ಮ ಊರ ಹೆಸರು, ನಿಮ್ಮ ಒಂದು ಅಡ್ರೆಸ್ ಅನ್ನ ನಮ್ಮ ಒಂದು ಮೊಬೈಲ್ಗೆ ನೀವು ಸೆಂಡ್ ಮಾಡಿದ್ದೆ ಅದಲ್ಲಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಿಮ್ಮ ಒಂದು ಮನೆಗೆನ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಟ್ಸ್ ವಿತ್ OMR ಶೀಟ್ ಅನ್ನು ಕೂಡ ಕಳಿಸ್ತೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗಾಗ್ಲೇ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಮುರಾರ್ಜಿ ಮತ್ತು ನವೋದಯ ಪ್ರಾಕ್ಟೀಸ್ ಸೆಟ್ ಅಂತಂದ ಬುಕ್ ಅಂತ ರೆಡಿ ಆಗಿದೆ. ಅದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಲಾಸ್ಟ್ ನಿಮ್ಗೇನಾಗುತ್ತೆ ಕಡಿಮೆ ಟೈಮ್ ಅಲ್ಲಿ, ಹೌದಾ, ಕಡಿಮೆ ಟೈಮ್ ಇದೆ. ಯಾಕಂತಂದ್ರೆ ಡಿಸೆಂಬರ್ 13ಕ್ಕೆ ನಿಮ್ಗೆ ನವೋದಯ ಎಕ್ಸಾಮ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ನವೆಂಬರ್ ಅನ್ನೋಷ್ಟಿಗೆ ಸಿಲೆಬಸ್ ಮುಗಿಸಿ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪ್ರಾಕ್ಟೀಸ್ ಸೆಟ್ ಗಳನ್ನ ಕೊಡ್ತೀವಿ. ಯಾಕಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂದ್ರೇನೆ ಭಯ ಇರುತ್ತೆ, ಹೌದಾ, ಎಕ್ಸಾಮ್ ಅಂತಂದ್ರೆ ಭಯ ಇರುತ್ತೆ. ಆ ಭಯವನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಹೋಗ್ಲಾಡಿಸ್ಬೇಕು. ಆ ಭಯವನ್ನ ಹೋಗ್ಲಾಡಿಸ್ಬೇಕು ಅಂತಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ಪ್ರಿಪೇರ್ ಆಗಿ ಎಕ್ಸಾಮ್ ಯಾವ ರೀತಿ 100 ಮಾರ್ಕ್ಸ್ ಇರುತ್ತಲ್ಲ ಆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ನಾವು ಸಾಲ್ವ್ ಮಾಡ್ಬೇಕು, ಹೌದಾ. 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ನೀವು ಅದನ್ನ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ನೋಡ್ರಿ ಮತ್ತೆ ರೆಕಾರ್ಡೆಡ್ ಕ್ಲಾಸಸ್ ಗಳು ನಮ್ಮಲ್ಲಿ ನಾವು ಪ್ರತಿದಿನ ಚಾಪ್ಟರ್ ವೈಸ್ ಏನ್ ಮಾಡ್ತೀವಿ, ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕಳಿಸ್ತಿರ್ತೀವಿ. ಪ್ರೀ ಮಾಕ್ ಟೆಸ್ಟ್ ಅಂತಂದ್ರೆ ಡೈಲಿ ಏನ್ ಮಾಡ್ತೀವಿ ಅಂತಂದ್ರ ಮಾಕ್ ಟೆಸ್ಟ್ ಅಂತಂದ್ರ ಚಾಪ್ಟರ್ ಮುಗಿದ ತಕ್ಷಣ ಏನ್ ಮಾಡ್ತಿರ್ತೀವಿ, ಆ ಒಂದು ಚಾಪ್ಟರ್ ಮೇಲೆ ನಿಮ್ಗ ಟೆಸ್ಟ್ ಗಳನ್ನ ತಗೋತಾ ಇರ್ತೀವಿ. ಆಮೇಲೆ ಪರ್ಸನಲೈಸ್ ಗೈಡೆನ್ಸ್, ಒಬ್ಬೊಬ್ಬ ವಿದ್ಯಾರ್ಥಿಗಿನೂ ಕೂಡ ನಾವ್ ಏನ್ ಮಾಡ್ತಿರ್ತೀವಿ, ಫೋನ್ ಮಾಡ್ತಿರ್ತೀವಿ. ಆಮೇಲೆ ಮೆಸೇಜ್ ಮುಖಾಂತರ ನೀನ್ ಏನ್ ಸ್ಟಡಿ ಮಾಡ್ತಿದ್ಯಾ ಅಂತ ಕೇಳ್ತಿರ್ತೀವಿ. ಪರ್ಸನಲೈಸ್ ಗೈಡೆನ್ಸ್ ಕೂಡ ನಾವು ನಮ್ಮ ಒಂದು ಶಿಕ್ಷಕರು ನಿಮ್ಗೆ ಕೊಡ್ತಾ ಇರ್ತಾರೆ. ಆಮೇಲೆ ಪ್ರೀ ಸ್ಟಡಿ ಮಟೀರಿಯಲ್ಸ್ ಅನ್ನ ಕೊಡ್ತೀವಿ. ಆಮೇಲೆ ಲೈವ್ ಕ್ಲಾಸಸ್ ಗಳು ಕೂಡ ಇರ್ತವೆ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು, ಈ ಒಂದು ಲೈವ್ ಕ್ಲಾಸಸ್ ಗಳಲ್ಲಿ ನೀವು ಅರ್ಥ ಮಾಡ್ಕೊಂಡು ಕ್ವಶನ್ ಗಳನ್ನ ಕೇಳ್ಬೋದು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ರೆಕಾರ್ಡೆಡ್ ಕ್ವಿಜಸ್ ಗಳನ್ನು ಕೂಡ ಕೇಳ್ತೀವಿ. ಯಾಕಂತಂದ್ರೆ ಇವಾಗ ಸೈನಿಕ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಿರುತ್ತೆ, GK ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರತಿದಿನ ನೀವೇನ್ ಮಾಡ್ತೀವಿ, GK ಕ್ವಶನ್ಸ್ ಗಳನ್ನ ಒಂದೊಂದು ಕಳಿಸ್ತಿರ್ತೀವಿ. ಆ ಕ್ವಶನ್ ಗಳಿಗೆ ನೀವು ಆನ್ಸರ್ ಅನ್ನ ಮಾಡ್ಬೋದು. ಆನ್ಸರ್ ಅನ್ನ ಮಾಡಿ ಪ್ರತಿದಿನ ಏನ್ ಮಾಡ್ಬೋದು ಅಂತಂದ್ರೆ ನೀವು
ಪ್ರಾಕ್ಟೀಸ್ ಮಾಡ್ತಾ ಪ್ರಾಕ್ಟೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಪ್ರಿಪರೇಷನ್ ಅನ್ನ ಮಾಡ್ಬೇಕು. ಹೌದಾ, ಇಷ್ಟ ಮಾಡ್ತಾ ನೀವ್ ಏನ್ ಮಾಡ್ರಿ ಅಂತಂದ್ರ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ 1.3 1/1 ಪ್ಲಸ್ 2.6 5 ಅಂತ ಹೇಳಿ ಕೊಟ್ಟಿದಾರ. ಇದೇನಪ್ಪಾ ಅಂತಂದ್ರೆ ನಮಗೆ ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಸಂಕ್ಷಿಪ್ತವಾಗಿ ತಗೋಬೇಕು. ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಇಂತಹ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನಾವು ಬಿಡಿಸ್ಬೇಕು ಅಂತಂದ್ರೆ, ಇಲ್ಲಿ ಫ್ರಾಕ್ಷನ್ಸ್ ಇದ್ದಾಗ ಇಲ್ಲಿ ನಾವು ಇಂಟು ಮಾಡ್ತೀವಿ, ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ಪ್ಲಸ್ ಮಾಡ್ತೀವಿ. ಈಗ ನೋಡ್ರಿ, 3 1 ಪ್ಲಸ್ 1 4 ಆಗ್ತದ. ಆಮೇಲೆ ಡಿವೈಡೆಡ್ ಬೈ 3 ಅಂತ ಹೇಳಿ ಇಡ್ತೀವಿ. ಇದನ್ನ ಏನ್ ಮಾಡ್ಬೇಕು ನಾವು ಇಲ್ಲಿ ವಿಷಮ ಭಿನ್ನ ರಾಶಿಗೆ ನಾವ್ ಏನ್ ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಇಂಟು ಆಗ್ತದ, ಇಲ್ಲಿ ಪ್ಲಸ್ ಆಗ್ತದ. 6 2 12 ಪ್ಲಸ್ 5 17 ಆಗ್ತದ. 17 ಡಿವೈಡೆಡ್ ಬೈ 6 ಆಗ್ತದ. ಇಲ್ಲಿ ಛೇದಗಳು ಸಮ ಇಲ್ಲದಿದ್ದಾಗ ನಮ್ಗೆ ಏನ್ ಗೊತ್ತಿರ್ಬೇಕು, ಲಸ ಅ ತೆಗೆಯೋದ್ ಗೊತ್ತಿರ್ಬೇಕು. ಹೌದಾ, ಲಸ ಅ ತೆಗೆಯೋದ್ ಗೊತ್ತಿರ್ಬೇಕು. 3 ಮತ್ತು 6ರ ಲಸ ಅ ಎಷ್ಟು ಅಂತ ಹೇಳಿ ನೋಡೋಣ. ಇಲ್ಲಿ ನೋಡ್ರಿ, 3 1 3 3 2 6 2 1 2. ಹೌದಾ, ಹಾಗಾದ್ರೆ 3 × 2 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 6 ಅಂತ ಹೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವ್ ಇಲ್ಲಿ ಮಾಡಿ ನೋಡೋಣ. 6 ಏನಾಗ್ತದ ಅಂತಂದ್ರೆ ನಮ್ಗೆ ಲಸ ಬಂದಿದೆ. ಆಗಿದ್ರೆ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ 3ಕ್ಕೆ 6 ಲಸ ಬಂದಿದೆ ಅಂತಂದ್ರೆ ನಮ್ಗೆ ಛೇದ 6 ಮಾಡ್ಕೋಬೇಕು. ಹೌದಾ, ಹಾಗಿದ್ರೆ 3ಕ್ಕೆ 2ನ್ನ ಇಂಟು ಮಾಡಿದಾಗ 6 ಬರ್ತದ. 6ಕ್ಕೆ 1ನ್ನ ಇಂಟು ಮಾಡಿದಾಗ 6 ಬರ್ತದ. ಅದೇ ರೀತಿ ನಾವ್ ಏನ್ ಮಾಡ್ಕೋಬೇಕು ಅಂತಂದ್ರ ಅಂಶಕ್ಕೂ ಕೂಡ ಏನ್ ಮಾಡ್ಬೇಕು, ನಾವು ಇಂಟುವನ್ನ ಮಾಡ್ಕೋಬೇಕು. ಅದೇ ಸಂಖ್ಯೆಯಿಂದ 4 2 ಆಮೇಲೆ 17 1 ಅಂತ ಹೇಳಿ ಮಾಡ್ಬೇಕು. ಇಲ್ಲಿ ನೋಡ್ರಿ, 4 2 8 ಪ್ಲಸ್ 17 1 17 ಎಷ್ಟಾಗ್ತದ್ರಿ ಇಲ್ಲಿ 8 ಪ್ಲಸ್ 17 25 ಆಗ್ತದ. ಡಿವೈಡೆಡ್ ಬೈ 6 ಅಂತ ಹೇಳಿ ಬರ್ಬೋದು. ನಿಮಗ ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಇದು ಕೂಡ ಇರ್ಬೋದು. ಆರ್ ಇನ್ನೊಂದು ಆಪ್ಷನ್ ಕೂಡ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರೆ ಕೊಡ್ತಾರೆ, 25 ಡಿವೈಡೆಡ್ ಬೈ 6 ಸಂಕ್ಷಿಪ್ತ ಮಾಡಿನೂ ಕೂಡ ಕೊಡ್ಬೋದು. 6 1 6 4 24 ಅಂತಂದ್ರೆ ಇಲ್ಲಿ 6 4 4 ಅಂಕ 25ರಲ್ಲಿ 24 ಹೋದ್ರೆ 1 ಉಳಿತು. ಇಲ್ಲಿ ಡಿವೈಡೆಡ್ ಬೈ 6 ಅಂತ ಹೇಳಿ ಕೊಡ್ಬೋದು. ಇದು ಕೂಡ ನಿಮ್ಗೆ ಏನ್ ಆನ್ಸರ್ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರ್ಬೋದು. ಈ ಆನ್ಸರ್ ಕೊಟ್ರು ಕೂಡ ಕರೆಕ್ಟ್ ಆಗಿರತಕ್ಕಂತ ಉತ್ತರನೇ, ಈ ಆನ್ಸರ್ ಕೊಟ್ಟರು ಕೂಡ ಕರೆಕ್ಟ್ ಆಗಿರ್ತಕ್ಕಂತ ಉತ್ತರನೇ. ನೀವು ಈ ಒಂದು ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, a number is divisible by 10, 12 and 18, then the remainder is 8 ಅಂತಂದ್ರೆ ಇಲ್ಲಿ ನೋಡ್ರಿ, ಫೈಂಡ್ ದ ಲೀಸ್ಟ್ ನಂಬರ್ ಅಂತ ಕೇಳಿದ್ದಾರೆ. ಚಿಕ್ಕ ಸಂಖ್ಯೆಯನ್ನ ಕೇಳಿದ್ದಾರೆ. ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಒಂದು ಸಂಖ್ಯೆಯನ್ನು 12 10 12 ಮತ್ತು 18ರಿಂದ ಭಾಗಿಸಿದಾಗ ಶೇಷ 8 ಉಳಿಯುವಂತೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತೇಳಿ ಕೇಳಿದಾಗ, ಇಂತಹ ಪ್ರಶ್ನೆಗಳು ಕೊಟ್ಟಾಗ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಹಳಷ್ಟು ಈಸಿಯಾಗಿ ಟ್ರಿಕ್ಕಿಯಾಗಿ ನಾನು ಬಿಡಿಸ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, 8 12 15 ಅಂತ 8 12 18 ಅಂತಂದ್ರ ಇವುಗಳನ್ನ ಏನ್ ಮಾಡ್ಕೋಬೇಕು, ನಾವು ಲಸ ಅ ತೆಗಿಬೇಕು. ಹೌದಾ, 10 12 18ರ ಲಸ ಅವನ್ನ ತೆಗಿಯೋಣ. ಲೀಸ್ಟ್ ನಂಬರ್ ಅಂತಂದ್ರ ಲೀಸ್ಟ್ ನಂಬರ್ ಕೇಳಿದಾಗ ನಮ್ಗೆ LCM ಅನ್ನ ತಕ್ಕೋಬೇಕು. ಲೀಸ್ಟ್ ನಂಬರ್ ಅನ್ನ ಕೇಳಿದಾಗ LCM ಅನ್ನ ತೆಗಿಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, 2 ಎಷ್ಟಲೇ ರೀ 10, 2 5 10, 2 6 12, 2 9 18. ಹಾಗಾದ್ರೆ 3ನೇ ನಾವು ಭಾಗ ಹೋಗ್ತಾವ 2 ಸಂಖ್ಯೆಗಳು. ಹಾಗಾಗಿ 3ನೇ ಭಾಗನ 5ಕ್ಕೆ 5 ಇಡೋಣ. ಆಮೇಲೆ 3 2 6, 3 3 9, ಇನ್ನು 5ರಲ್ಲಿ ಹೋಗ್ತದ 5 1 2 2, 3 3, 2ರಲ್ಲಿ ಹೋಗ್ತದ 2 1, ಆಮೇಲೆ 3 3, 3ರಲ್ಲಿ ಹೋಗ್ತದ, ಆಮೇಲೆ 1 1. ಹೌದಾ, ಹಾಗಾದ್ರೆ ಇವುಗಳನ್ನ ನಾವು ಇಂಟು ಮಾಡ್ಕೋಬೇಕೀಗ. 5 2 ಎಷ್ಟು ಹೇಳ್ರಿ 10, 10 3 30, 32 60, 63 ಎಷ್ಟ್ರಿ 6 3 18 ಅಂತಂದ್ರೆ 180 ಅನ್ನೋದು ನಮ್ಗೆ ಏನ್ ಬಂತಿಲ್ಲಿ LCM. ಹೌದಾ, LCM ಎಷ್ಟು ಬತ್ರಿ ನಮಗೆ 180 ಅನ್ನೋದು ಏನ್ ಬಂತು ನಮ್ಗೆ LCM ಬಂತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತೇಳಿ ನಾವು ನೋಡ್ಬೇಕಾದ್ರೆ ಈ 180 ಅನ್ನೋದು 10ರಲ್ಲೇ ಭಾಗ ಹೋಗ್ಬೇಕು. 180 ಅನ್ನೋದು 12ರಲ್ಲೇ ಭಾಗ ಹೋಗ್ಬೇಕು. ಆಮೇಲೆ 180 ಅನ್ನೋದು ನಮ್ಗೆ ಎಷ್ಟರಲ್ಲೇ ಭಾಗ ಹೋಗ್ಬೇಕ್ರಿ 18ರಲ್ಲೇ ಭಾಗ ಹೋಗ್ಬೇಕು. ಆ ಒಂದು
ಈ ಎಲ್ಲಾದ್ರಲ್ಲೇನು ಎಲ್ಲಾ ಸಂಖ್ಯೆಗಳಿಂದನೂ ಕೂಡ ಭಾಗ ಹೋದ್ರೆ ಮಾತ್ರ ಅದು ಚಿಕ್ಕ ಸಂಖ್ಯೆ ಆಗಿರೋದಕ್ಕೆ ಸಾಧ್ಯ ಆಗಿರುತ್ತೆ. ಇಲ್ಲಿ ನೋಡ್ರಿ 10 ಒಂದ್ಲೆ 10 ಅಂತೇಳಿ ನಾವು ಇಟ್ಕೋಬಹುದು. ಇಲ್ಲಿ ಎಷ್ಟು ಉಳಿತ್ರಿ? 8 ಉಳಿತು. ಈ 0ಯನ್ನ ಇಲ್ಲಿ ತಗೊಂಡಾಗ 80 ಆಯ್ತು. 10 8 80 ಅಂತ ಮಾಡ್ಕೊಂಡು ನಾವು ಶೇಷ 0ಯನ್ನ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ 12 ಒಂದ್ಲೆ 12. ನೆಕ್ಸ್ಟ್ 18ರಲ್ಲಿ 12 ಕಾದ್ರೆ ಎಷ್ಟು ಉಳಿತು? 6 ಉಳಿತು. ಈ 0ಯನ್ನ ಇಲ್ಲಿ ತಗೋತೀವಿ. ಹಾಗಾದ್ರೆ 12 5 ಎಷ್ಟು? 60. ಶೇಷ ಎಷ್ಟು ಉಳಿತ್ರಿ? 0 ಉಳಿತು. ನೆಕ್ಸ್ಟ್ ನೋಡ್ರಿ 18 ಒಂದ್ಲೆ 12 ಇಲ್ಲಿ 18 10 ಏನ್ ಬರ್ತದ ಅಂತಂದ್ರ 180 ಅಂತೇಳಿ ಬರ್ತದ. ಇಲ್ಲಿ ನೋಡ್ರಿ ಶೇಷ ಇದು ಕೂಡ 0 ಉಳಿತು. ಹಾಗಾದ್ರೆ ನಮಗ್ ಕೇಳಿರೋದೇನು? ನೀವು 180 ಕೂಡ ನಿಮ್ಗೆ ಆಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ. 180 ನೀವೇನಾದ್ರೂ ಆಪ್ಷನ್ ಹಾಕಿದ್ರೆ ಅದು ತಪ್ಪಾಗುತ್ತೆ. ಯಾಕಂತಂದ್ರೆ ಅವರು ಶೇಷ ಉಳಿಯುವ ಶೇಷವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ನಮಗ್ ಈ ಅತಿ ಚಿಕ್ಕ ಸಂಖ್ಯೆ ಬೇಕು ಅಂತಂದ್ರೆ LCM ಪ್ಲಸ್ ಶೇಷ ಮಾಡ್ಕೋಬೇಕು. LCM ಪ್ಲಸ್ ಶೇಷ ಮಾಡ್ಬೇಕು. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು LCM ಎಷ್ಟಿದೆ? 180 ಅಂತೇಳಿ ಇದೆ. ಇನ್ನ ಶೇಷ ಎಷ್ಟಿದೆ? 8 ಇದೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? 188 ಅನ್ನೋದು ಆ ಸಂಖ್ಯೆ ಆಗಿರುತ್ತೆ. ಈ ಸಂಖ್ಯೆಯನ್ನ ಈ ರೀತಿ ನಾವೇನ್ ಮಾಡ್ಕೋಬೇಕು? ಕಂಡು ಹಿಡ್ಕೋಬೇಕು. ಇದನ್ನ ನೀವು ಶಾರ್ಟ್ ಆಗಿನೂ ಕೂಡ ಮಾಡ್ಕೋಬಹುದು. ನಿಮಗ್ ಅರ್ಥ ಆಗ್ಲಿ ಅಂತ ನಾನು ಏನ್ ಮಾಡ್ತಿದ್ದೀನಿ, ಇಲ್ಲಿ ಫುಲ್ ಡೀಟೇಲ್ ಆಗಿ ಬಿಡಿಸಿದೀನಿ. ಇಲ್ಲಿ ನಿಮ್ಗೆ ಶಾರ್ಟ್ ಆಗಿನೂ ಕೂಡ ಮಾಡ್ಕೋದು. LCM 180 ಆದ್ರ ನಿಮ್ಗೆ ಫಾರ್ಮುಲಾ ಶೇಷ ಗೊತ್ತಿತ್ತು ಅಂತಂದ್ರೆ LCM 180 ಪ್ಲಸ್ 8 ಮಾಡಿದಾಗ 188 ಅಂತೇಳಿ ಕ್ಲಿಯರ್ ಆಗಿ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ದ ಸಮ್ ಆಫ್ ಫಸ್ಟ್ 5 ಹೋಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ದ ಸಮ್ ಆಫ್ ಫಸ್ಟ್ 5 ಹೋಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಮೊದಲ 5 ಪೂರ್ಣ ಸಂಖ್ಯೆಗಳ ಮೊತ್ತ ಅಂತ ಹೇಳಿ ಕೇಳಿದಾಗ ನಾವ್ ಏನ್ ಮಾಡ್ಬೇಕು? ಪೂರ್ಣ ಸಂಖ್ಯೆಗಳಂದ್ರೆ ನಮ್ಗೆ ಗೊತ್ತಿರ್ಬೇಕು. ದಿಸ್ ಹೋಲ್ ನಂಬರ್ ಅಂತಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು? ಈ ಹೋಲ್ ನಂಬರ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು ನಮ್ಗೆ ಕೂಡ ಗೊತ್ತಿರ್ಬೇಕು. ಈ ಸದ್ಯ ನ್ಯಾಚುರಲ್ ನಂಬರ್ಸ್ 1ರಿಂದ ಪ್ರಾರಂಭ ಆಗುತ್ತೆ. ಹೌದಾ? ಹಾಗೆ ಹೋಲ್ ನಂಬರ್ಸ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ 0ಯಿಂದ ಪ್ರಾರಂಭ ಆಗತ್ತೆ. 0ಯಿಂದ ನಾವ್ ಎಷ್ಟು ಸಂಖ್ಯೆಗಳನ್ನ ಮಾಡ್ಬೇಕು? 5 ಮಾಡ್ಬೇಕು. 0 1 2 3 4 ಇಲ್ಲ 5 ಆದವ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ ಅಂತಂದ್ರೆ 1 2 3 4 5 ಬರ್ಕೊಂಡ್ ಬಿಡ್ತೀರಿ. ಅದೇನಂತಂದ್ರ ನ್ಯಾಚುರಲ್ ನಂಬರ್ಸ್. ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಆಗತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳ ನೋಡಿಲ್ಲಿ 4 1 5 ಆಮೇಲೆ 2 3 5 ಅಂತಂದ್ರೆ 10 ಆಗ್ತದ. ಇದ್ರ ಉತ್ತರ ಏನು? 10 ಅಂತ ಹೇಳಿದ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಇದೇ ರೀತಿ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರ ನಿಮಗೆ ಆನ್ಲೈನ್ ಕ್ಲಾಸ್ಗಳಲ್ಲೂ ಕೂಡ ಕೊಡ್ತಿರ್ತೀವಿ. ಏನ್ ಮಾಡ್ತಿರ್ತೀರಿ ಅಂತಂದ್ರ ಈ ಒಂದು ಪ್ರಶ್ನೆಗಳಿಗೆ OMR ಶೀಟ್ ಅಲ್ಲಿ ಯಾವ ರೀತಿ ನೀವು ಉತ್ತರಗಳನ್ನ ತುಂಬಬೇಕು, ಯಾವ ರೀತಿ ಉತ್ತರಗಳನ್ನ ತುಂಬಿದ್ರೆ ಮಾತ್ರ ಮಾರ್ಕ್ಸ್ ಕನ್ಸಿಡರ್ ಆಗತ್ತೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತಿದ್ದೀನಿ. ನೋಡ್ರಿ ಇಲ್ಲಿ ನೋಡ್ರಿ OMR ಶೀಟ್ ಅಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ರೋಲ್ ನಂಬರ್ ಆಗಿರ್ಬೋದು, ಆಮೇಲೆ ನಿಮ್ದ ಕೋಡ್ ಆಗಿರ್ಬೋದು ಎಲ್ಲಾನು ಬಂದಿರತ್ತೆ. ಹಾಗಾಗಿ ನೀವು ಇಲ್ಲೇನ್ ಮಾಡ್ರಿ ಸಬ್ಜೆಕ್ಟ್ ಕೋಡ್ ಇದೆ, ಆಮೇಲೆ ಇದೆಲ್ಲಾನು ನಿಮಗ್ ಪ್ರಿಪೇರ್ ಆಗಿರ್ತೀರಾ. ಆದ್ರೂ ಕೂಡ ಏನ್ ಮಾಡ್ತಿರ್ತೀರಾ ಒಂದೊಂದ್ ಟೈಮ್ ಅಲ್ಲಿ ನೀವು ತಪ್ಪುಗಳನ್ನ ಮಾಡ್ತಿರ್ತಾರ. ಆ ರೀತಿ ಮಾಡ್ಬೇಡಿ. ಯಾಕಂತಂದ್ರೆ ಇಲ್ಲಿ 1ನೇ ಪ್ರಶ್ನೆಗೆ ನಮ್ಮದು ಆಪ್ಷನ್ ಸಿ ಅಂತ ಆನ್ಸರ್ ಏನಾದ್ರೂ ಆಗಿದ್ದಿದ್ರೆ ಇದು ಸಿ ಪೂರ್ತಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಏನ್ ಮಾಡ್ಬೇಕು? ಫಿಲ್ ಮಾಡ್ಬೇಕು. ಸಿ ಪೂರ್ತಿಯಾಗಿ ಏನ್ ಮಾಡ್ಬೇಕು? ಫಿಲ್ ಮಾಡ್ಬೇಕು. ಆ ಒಂದು ರೌಂಡ್ ಅನ್ನ ಬಿಟ್ಟು ಹೊರಗಡೆ ಹೋಗಿರ್ಬಾರ್ದು, ಒಳಗಡೆನೂ ಕೂಡ ಅರ್ಧ ಮುದ್ದ ಆಗಿರ್ಬಾರ್ದು. ಹೌದಾ? ಅರ್ಧ ಆಗಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಒಂದು ಸ್ಕ್ಯಾನ್ ಅಲ್ಲಿ OMR ಸ್ಕ್ಯಾನ್ ಆಗಲ್ಲ. ನಿಮಗ್ ಮಾರ್ಕ್ಸ್ ಕಮ್ಮಿ ಬರ್ಬೋದು ಅಥವಾ ಜಾಸ್ತಿನೂ ಬರ್ಬೋದು. ಹಿಂಗಾಗಿ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಮಾರ್ಕ್ಸ್ ಅನ್ನ ನೀವು ಕಳ್ಕೋಬಹುದು. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರೆ OMR ಶೀಟ್ ಅನ್ನ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ನೀವು ಫಿಲ್ ಮಾಡ್ಬೇಕು. ಇನ್ನೊಂದ್ ಏನಪ್ಪಾ ಅಂತಂದ್ರೆ OMR ಶೀಟ್ ಅಲ್ಲಿ ನೀವೇನಾದ್ರೂ ಆನ್ಸರ್ 2ಕ್ಕೆ ಆನ್ಸರ್ ಬಿ ಏನಾದ್ರೂ ರೈಟ್ ಆಗಿದ್ರೆ ಬಿ ಪೂರ್ತಿ ಏನ್ ಮಾಡ್ಬೇಕು ಅಂತಂದ್ರೆ ಫಿಲ್ ಮಾಡ್ಬೇಕು. ಮತ್ತೆ ಸಿ ಗೆ ಡಿ ಆನ್ಸರ್ ಆಗಿದ್ರೆ ಡಿ ಪೂರ್ತಿ ಫಿಲ್ ಮಾಡ್ಬೇಕು. ಈ ರೀತಿ ನೀವು ಆನ್ಸರ್ ಗಳನ್ನ ತುಂಬ್ತಾ ಹೋಗ್ಬೇಕು. ಇಲ್ಲ ಇನ್ನೊಂದ್ ಮೆಥಡ್ ಅನ್ನ ನೀವು ಯೂಸ್ ಮಾಡ್ಕೋತೀರಾ. ಈಗ 5ನೇ ಕ್ವಶನ್ಗೆ ಆಪ್ಷನ್ ಎ ಏನಾದ್ರೂ ಆನ್ಸರ್ ಆಗಿದ್ರೆ ಅದಕ್ಕೆ ರೈಟ್ ಹಾಕ್ತೀರಾ, ಅದು ತಪ್ಪಾಗುತ್ತೆ. ಹೌದಾ? ಇಲ್ಲಿ ಏನಾಗುತ್ತೆ? ಹಿಂಗೇನಾದ್ರೂ ರೈಟ್ ಮಾರ್ಕ್ ಏನಾದ್ರೂ ಹಾಕಿದ್ರೆ ಕೂಡ ಅದು ಮಾರ್ಕ್ಸ್ ನಿಮ್ಗೆ ಕನ್ಸಿಡರ್ ಆಗಲ್ಲ. ಅಥವಾ ಇದು ತಪ್ಪಾಗಿದೆ ಇದಕ್ಕೆ ಹಿಂಗ್ ಹೊಡೆದು ಇನ್ನೊಂದ್ ಏನ್ ಮಾಡ್ತೀನಿ ಅಂತಂದ್ರೆ ನಾನು ರೈಟ್ ಹಾಕ್ತೀನಿ ಅಂತಂದ್ರೆ ಇದು ಕೂಡ ಏನಾಗುತ್ತೆ ಅಂತಂದ್ರೆ ನಿಮ್ದು ರಾಂಗ್ ಮೆಥಡ್ ಆಗುತ್ತೆ. ಇಲ್ಲಿ ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರೆ OMR ಶೀಟ್ ಅನ್ನ ಯಾವ ಪ್ರಶ್ನೆಗೆ ಯಾವ ಉತ್ತರವನ್ನ ನೀಡ್ತಿದ್ದೀರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀವೇನ್ ಮಾಡ್ತಿರ್ತೀರಿ ಕ್ವಶನ್ ಪೇಪರ್ ಅಲ್ಲಿ 1ನೇ ಪ್ರಶ್ನೆನ ನೋಡಿ 2ನೇ ಪ್ರಶ್ನೆಗೆ ಅದೇ ಆನ್ಸರ್ ಅನ್ನ ಹಾಕ್ತೀರಾ. ಏನ್ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್
10ನೇ ಪ್ರಶ್ನೆಗೆ ನೀವೇನ್ ಮಾಡ್ತೀರಿ 9ನೇ ಕ್ವಶನ್ ಅನ್ನ ನೋಡಿರ್ತೀರಿ ಹೌದಾ. 9ನೇ ಪ್ರಶ್ನೆಯನ್ನ ನೋಡಿ 10ನೇ ಕ್ವಶನ್ ಅಲ್ಲಿ OMR ಸೀಟಿಗೆ ಆನ್ಸರ್ ಮಾಡ್ತಿರ್ತೀರಾ. ಅದ್ರ ಕೆಳಗಿನ ನೋಡ್ಕೋತ ಹೋದ್ರಿ ಅಂತಂದ್ರ ಕ್ವಶನ್ ನಂಬರ್ ವೇರಿಯೇಷನ್ ಆಗಿ ನಿಮ್ಗೆ ಪೂರ್ತಿ OMR ಸೀಟ್ ಏನಾಗಿರತ್ತೆ ರಾಂಗ್ ಆಗಿರತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ OMR ಸೀಟ್ ಅನ್ನ ಯಾವ ರೀತಿ ತುಂಬಬೇಕು ಅನ್ನೋದು ಪೂರ್ತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಇದೇ ರೀತಿ ಒಂದು ಏನ್ ಮಾಡ್ತಿರ್ತೀವಿ ಅಂತಂದ್ರೆ ನಾವು ಆನ್ಲೈನ್ ಕ್ಲಾಸ್ಗಳಲ್ಲಿ ನಿಮಗೆ OMR ಸೀಟ್ ವಿತ್ ನಿಮ್ಗೆ ಸ್ಟಡಿ ಮಟೀರಿಯಲ್ಸ್ ಅನ್ನ ನಾವು ನಿಮ್ ಮನೆಗೆನೆ ಕಳಿಸ್ತೀವಿ. ಇದೇ ರೀತಿ ನಿಮಗೇನಾದ್ರೂ ಇನ್ನೂ ಯಾರ್ಯಾರು ಆನ್ಲೈನ್ ಕ್ಲಾಸ್ ಅನ್ನ ನೀವು ತಗೊಂಡಿಲ್ಲ, ನೀವು ತಗೊಳ್ಳಿ. ನಾವು ಈಸಿಯಾಗಿ ಟ್ರಿಕ್ಕಿ ಮೂಲಕ ಏನ್ ಮಾಡ್ತಿರ್ತೀವಿ ಅಂತಂದ್ರ ಕ್ಲಾಸ್ ಗಳನ್ನ ಕೊಡ್ತಿರ್ತೀವಿ. ಹೀಗೆ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಇವತ್ತಿನ ಕ್ಲಾಸಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ.